ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕವಾಗಿ ತಡೆಯನ್ನ ನೀಡಲಾಗಿದೆ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ವರದಿಯನ್ನ ಮಾಡ್ತಲೇ ಇತ್ತು. ಜಿ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ BMRCL. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ದರ ಏರಿಕೆ ಮಾಡದಂತೆ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೊಂದು ಗುಡ್ ನ್ಯೂಸ್. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ತಡೆಯನ್ನ ನೀಡಲಾಗಿದೆ. ಈ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡುತ್ತಲೇ ಬಂದಿದೆ. ಇದೀಗ ಜಿ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ BMRCL. ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ದರ ಏರಿಕೆ ಮಾಡದಂತೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೂಡ ನೀಡಿದೆ. BMRCL MDಗೆ ಕೇಂದ್ರದಿಂದ ಇಮೇಲ್ ಸಂದೇಶ ರವಾನೆಯಾಗಿದೆ. ಕೇಂದ್ರದ ಸೂಚನೆಯಿಂದ ದರ ಏರಿಕೆಯನ್ನ ಕೈಬಿಟ್ಟಿದೆ BMRCL. ಮುಂದಿನ ಆದೇಶದವರೆಗೂ ಕೂಡ ದರ ಏರಿಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಮೆಟ್ರೋ ದರ ಏರಿಕೆ ಆಗ್ತಾ ಇಲ್ಲ, ಹೀಗಾಗಿ ಪ್ರಯಾಣಿಕರು ಫುಲ್ ಖುಷಿಯಾಗಿದ್ದಾರೆ. ಎಂದಿನಂತೆ ದರ ಕೊಟ್ಟು ಓಡಾಡ್ತಾ ಇದ್ದಾರೆ ಪ್ರಯಾಣಿಕರು. ನಮ್ಮ ಮೆಟ್ರೋ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅಂದ್ರೆ ಇವತ್ತಿನಿಂದ ಬದಲಾವಣೆ ಅಂತ ಹೇಳಿದ್ರು, ಆದರೆ ಯಾವುದೇ ಚೇಂಜಸ್ ಆಗಿಲ್ಲ. ಒಂದು ತಾತ್ಕಾಲಿಕ ತಡೆ ಬಂದಿರುವಂಥದ್ದು. 5% ದರ ಏರಿಸೋದಾಗಿ ಮೆಟ್ರೋ ಘೋಷಿಸಿತ್ತು. ಹೀಗಾಗಿ ಸಾಕಷ್ಟು ಇದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಆಕ್ರೋಶದ ಬೆನ್ನಲ್ಲೇ ಯಾವುದೇ ದರ ಬದಲಾವಣೆ ಆಗಿಲ್ಲ. BMRCL ಪ್ರೋಗೆ ಮೇಲ್ ಮಾಡಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಮೆಟ್ರೋ ದರ ಏರಿಕೆ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು. ಈ ಹಿನ್ನೆಲೆ ಮೆಟ್ರೋ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಕಳೆದ 4 ದಿನದ ಹಿಂದೆ ಖಟ್ಟರ್ ಅವರನ್ನ ತೇಜಸ್ವಿ ಸೂರ್ಯ ಅವರು ಭೇಟಿ ಮಾಡಿರ್ತಾರೆ. ಮೆಟ್ರೋ ಏರಿಕೆಗೆ ಬ್ರೇಕ್ ಹಾಕುವಂತೆ ಮನವಿಯನ್ನ ಮಾಡಿದ್ರು ಸಂಸದ. ನಿನ್ನೆ ಕೂಡ RV ಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಸಂವಾದವನ್ನ ನಡೆಸಿದ್ರು ಸಂಸದ ತೇಜಸ್ವಿ ಸೂರ್ಯ ಅವರು. ಇದೀಗ ಎಲ್ಲರ ಆಸೆಯಂತೆ ಒಂದು ತಾತ್ಕಾಲಿಕ ತಡೆ ಸಿಕ್ಕಿದೆ. ಜೊತೆಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಈ ಒಂದು ವರದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಮಾಡ್ತಾ ಇತ್ತು. ಇದೀಗ ಜಿ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ BMRCL. ಎಸ್, ಈ ಹಿಂದೆ ಯಾವಾಗ BMRCL ಕಡೆಯಿಂದ ದರ ಏರಿಕೆ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಗುತ್ತೋ ಆಗ ಮೆಟ್ರೋದಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ನಮ್ಮ ಪ್ರತಿನಿಧಿ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಇದೀಗ ಜಿ ಕನ್ನಡ ನ್ಯೂಸ್ ನಿರಂತರ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ BMRCL. ಆಗ ಜನರು ಯಾವ ರೀತಿ ಮಾತಾಡಿದ್ರು ಅಂತ ನೋಡ್ಕೊಂಡು ಬನ್ನಿ. ಏರಿಕೆ ಆದ ಪ್ರಕಾರ ಸರ್ ಹೇಳಿದಂಗೆ ನಾವು ಅದು ಕರೆಕ್ಟಾಗಿ ಸ್ಯಾಲ್ರಿ ಮಾಡೋಂಥದ್ದು ಇನ್ಕ್ರಿಮೆಂಟ್ ಮಾಡಿದರೆ ಬೆಟರ್. ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡಿಲ್ಲ ಅಂದರೆ ಇದು ಮೆಟ್ರೋ ದರ ಏರಿಸಿರೋದು ಹೀನಾಯ. ಅಂದರೆ ಇವಾಗ ಆಲ್ಮೋಸ್ಟ್ ಡೆಲ್ಲಿಯಲ್ಲಿ ಮೆಟ್ರೋದು ರೇಟು ಜಂಪ್ ಆಗಿಲ್ಲ. ನಮ್ಮ ಇಲ್ಲಿ ಯಾಕೆ ಜಂಪ್ ಆಗಿರೋದು ಒಂದು ಕ್ವಶನ್ನು. ಅದೇ ಥರ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಈಗ ಹೋಗೋದು ಡೈಲಿ ದುಡುಕಿ ಮಾಡೋಂಥವ್ರು ಎಮರ್ಜೆನ್ಸಿ ಹೋಗ್ಬೇಕಂತ ಹೋಗ್ತಾ ಇದ್ದಾರೆ. ಅಂಥವ್ರಿಗೆ ಕ್ಯಾಶ್ ಇವತ್ತು ಜಾಸ್ತಿ ಕೊಡಬೇಕಂದ್ರೆ ಕಷ್ಟ. 100 ರೂಪಾಯಿ ದುಡಿಯೋರಿಗೆ 110 ರೂಪಾಯಿ ಕೊಡಬೇಕಂದ್ರೆ ಕಷ್ಟ. 10 ರೂಪಾಯಿ ಕೈಲಿ ಹಾಕಿ ಕೊಡಬೇಕು. ಆ ಥರ ಆಗೋದು ನಮಗೆ ಇದು ಸರಿಯಲ್ಲ ಅಂತ ಅನಿಸುತ್ತೆ. ಈ ಥರ ರೇಟ್ ಬಂದುಬಿಟ್ಟು ರೈಸ್ ಮಾಡ್ತಾ ಇರೋದು ಪ್ರಯಾಣಿಕರಿಗಾಗಲಿ ಜನಗಳಿಗಾಗಲಿ ತುಂಬ ತೊಂದರೆ ಆಗ್ತಾಯಿದೆ. ಲಾಸ್ಟ್ ಟೈಮ್ ಅವರು ತುಂಬಾ ರೈಸ್ ಮಾಡಿದರು. ಅದರಿಂದ ಜನಗಳಿಗೆ ತುಂಬ ತೊಂದರೆ ಆಗಿ ಮತ್ತು ಸ್ಟ್ರೈಕೆಲ್ಲ ಮಾಡಿ ಅದನ್ನ ಕಮ್ಮಿ ಮಾಡಿಸಿದ್ರು. ಮತ್ತು 5% ಏನೋ ಜಾಸ್ತಿ ಮಾಡ್ತಾಯಿದ್ದಾರಂತೆ. ಇದು ತುಂಬ ಅನ್ಯಾಯ. ಆ್ಯಕ್ಚುಲಾಗಿ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡಿದ್ರು ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟವರು ಸ್ವಲ್ಪ ಕನ್ವಿನ್ಸ್ ಮಾಡಿ ಅದನ್ನು ನಿಲ್ಲಿಸ್ಬೇಕಾಗಿತ್ತು. ಬಟ್ ಅವ್ರಿಗೆ ಸಾಥ್ ಕೊಟ್ಕೊಂಡು ಮತ್ತೆ 5% ಮಾಡ್ತಾ ಇರೋದು ಅದು ತುಂಬಾ ಅನ್ಯಾಯ. ಇದನ್ನು ಜನಗಳು ಖಂಡಿಸಬೇಕು. ಇದ್ರ ಮುಂದೆ ಇದ್ರ ಜೊತೆಯಲ್ಲಿ ಹೋರಾಟ ಮಾಡಿ ಇದನ್ನು ಕಮ್ಮಿ ಮಾಡಬೇಕು, ಮತ್ತು ಜಾಸ್ತಿ ಮಾಡದೇ ಇರೋ ಥರ ಮಾಡಬೇಕು ಮೇಡಮ್. ನಾನು ಹೇಳ್ತಾ ಇರೋದು, ನಾನು ಯಾವ ಸರ್ಕಾರದ ಪರನೂ ಅಲ್ಲ, ವಿರುದ್ಧನೂ ಅಲ್ಲ. ನಾನೊಬ್ಬ ಜನಸಾಮಾನ್ಯನಾಗಿ ಈ ಸಂದರ್ಭದಲ್ಲಿ ನನ್ನ ಸರ್ಕಾರಕ್ಕೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನೀವೆಲ್ಲ ಈ ಥರ ದರ ಏರಿಸುವುದರಿಂದ ತಾವು ಐಷಾರಾಮಿ ಜೀವನವನ್ನು ಸಾಗಿಸ್ತೀರಿ. ತಮ್ಮ ಐಷಾರಾಮಿ ಕಾರುಗಳಿವೆ, ಬಂಗ್ಲೆಗಳಿವೆ, ತಾವು ಅಡ್ಡಾಡ್ತೀರಿ, ತಮಗೇನು ಸಮಸ್ಯೆ ಆಗಲ್ಲ. ಇದು ಸಮಸ್ಯೆ ಆಗುವುದು ಜನಸಾಮಾನ್ಯರ ಮೇಲೆ. ಜನಸಾಮಾನ್ಯರು ನೋಡಿ, ಅವ್ರು ದುಡಿಬೇಕು. ದಿನ 1000-5000 ರೂಪಾಯಿ ದುಡಿಕೆ ಮಾಡಬೇಕಾದ್ರೆ ದೊಡ್ಡ ಅವರಿಗೆ ಒಂದು ಪರಿಶ್ರಮ ಪಡಬೇಕಾಗತ್ತೆ. ಅಂಥದ್ರಲ್ಲಿ ಮೆಟ್ರೋಗೆ 50-100 ರೂಪಾಯಿ ಅದರಲ್ಲಿ ಅರ್ಧ ದುಡ್ಡು ಮೆಟ್ರೋಗೆ ಹಾಕುವಾದ್ರೆ ಅವ್ರ ಮುಂದಿನ ಜೀವನ ಸಾಗಿಸೋದು ತುಂಬ ಕಷ್ಟಕರ ಆಕೈತಿ. ಮೊದಲು ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡ್ಬೋದಾಗಿತ್ತು. ಈಗ ಹೆಂಗಾಗಿತ್ತಪ್ಪ ಅಂದ್ರೆ ಜನಸಾಮಾನ್ಯರಿಗೆ ಮೆಟ್ರೋದಲ್ಲಿ ಓಡಾಡೋದು ತುಂಬ ಕಷ್ಟ ಆಗೈತೆ. ಯಾಕಪ್ಪ ಅಂದ್ರೆ ಪದೇ ಈ ಥರ ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊರೆ ಬೀಳ್ತಾ ಇದೆ. ಹೇಗಾಗಿದೆಪ್ಪ ಅಂತಂದ್ರೆ ತಾವು
ಮುಂದಿನ ಬಾಕಲ್ ನಿಂತ್ರ ಅಂದ್ರೆ ಭಾಗ್ಯಗಳು ನಿಮ್ಮ ಉಚಿತ ಭಾಗ್ಯಗಳು ಕೊಂಟೇವಂತೇಳಿ ಮುಂದಿನ ಬಾಕಲ್ ನಿಂತ್ರ ಎಲ್ಲ ನೀವು ಎಲ್ಲ ಸರ್ಕಾರದ ಸೌಲಭ್ಯಗಳು ಕೊಟ್ಟಂಗೆ ಮಾಡೋದು, ಹಿಂದಿನ ಬಾಕಲ್ ಜನರು ಇಲ್ಲಿ ರಾಜ್ಯ ನೋಡಿ, ಈಗ ಸಾಮಾನ್ಯ ಜನಗಳಿಗೆ ಯಾವುದೋ ಒಂದು ಮೀನ್ಸ್ ಆಫ್ ಕಮ್ಯುನಿಕೇಷನ್ ಮಾಡಿದ್ದಾರೆ, ಮಾಡಿಬಿಟ್ಟು ಅದರಲ್ಲಿ ಜನ ಅದನ್ನೇ ನಂಬ್ಕೊಂಡಿದ್ದಾರೆ. ನಂಬ್ಕೊಂಡಿದ್ದಾಗ ಜನಗಳು ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಓಡಾಡ್ತಾರೆ ಅಂತ ಒಂದು ಕಾರಣಕ್ಕೆ ಅದನ್ನು ಹೆಚ್ಚಿಗೆ ಮಾಡಿ ಜನಗಳಿಗೆ ತೊಂದರೆ ಕೊಡೋದು ಚೆನ್ನಾಗಿರೋದಿಲ್ಲ. ಆದಷ್ಟು ಈಗ ಇನ್ನೂ ಸೌಲಭ್ಯ ಕೊಟ್ಟರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಮತ್ತು ಅವರವ್ರ ಪ್ರೈವೇಟ್ ಗಾಡಿಗಳನ್ನ ಯೂಸ್ ಮಾಡೋದು ಕಡಿಮೆ ಮಾಡ್ತಾರೆ. ಆಗಲೇ ಸರ್ಕಾರಕ್ಕೆ ಲಾಭ ಬರುತ್ತೆ. ಈಗ ಇರೋದ್ರಲ್ಲೇ ಇವರು ಲಾಭ ತೊಗೊಳಕ್ಕೆ ಹೋಗಿ ಜನಗಳಿಗೆ ಹೊರೆ ಹಾಕಿದ್ರೆ ಜನಗಳು ಅದನ್ನು ಯೂಸ್ ಮಾಡೋದಿಲ್ಲ. ಹಾಗಾಗಿ ಇದೆಲ್ಲ ಮಾಡಬಾರ್ದು. ಸರ್ಕಾರ ಇದ್ರ ಬಗ್ಗೆ ಏನಾದರೂ ದರಗಳು ಏರಿಸಿದ್ರೆ ಒಂದಲ್ಲ 10 ಸಾರಿ ಯೋಚನೆ ಮಾಡಿ ಏರಿಕೆ ಮಾಡಬೇಕು. ಇಲ್ಲಾಂತಂದರೆ ಏನೇನು ಸಿಸ್ಟಮ್ ಮಾಡ್ತಾಯಿದ್ರೋ ಎಲ್ಲ ಲಾಸ್ ಆಗುತ್ತೆ. ಓಕೆ, ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಟಿಕೆಟ್ ಏರಿಕೆಗೆ ಯತ್ನಿಸಲಾಗಿತ್ತು. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿತ್ತು. ನಮ್ಮ ಹಾಗೂ ಕೇಂದ್ರದ ಒತ್ತಾಯದ ಮೇರೆಗೆ ಇದೀಗ ತಾತ್ಕಾಲಿಕ ತಡೆಯನ್ನ ನೀಡಲಾಗಿದೆ. ಕಳೆದ 8 ರಿಂದ 10 ತಿಂಗಳಿಂದ 105% ದರ ಏರಿಕೆ ಮಾಡಿದ್ರು ಅಂತ ಬೆಂಗಳೂರಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ರಿಯಾಕ್ಟ್ ಮಾಡಿದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಿಷ್ಟು ಸ್ಟೇಟ್ಮೆಂಟ್ಸ್ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಟಿಕೆಟ್ ದರವನ್ನು ಏರಿಸೋದಕ್ಕೆ ಯತ್ನಿಸಲಾಗಿತ್ತು. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿತ್ತು. ನಮ್ಮ ಹಾಗೂ ಕೇಂದ್ರದ ಒತ್ತಾಯದ ಮೇರೆಗೆ ಇದೀಗ ಒಂದು ತಾತ್ಕಾಲಿಕ ತಡೆಯನ್ನ ನೀಡಲಾಗಿದೆ. ಕಳೆದ 8 ರಿಂದ 10 ತಿಂಗಳಿನಿಂದ 105% ದರ ಏರಿಕೆ ಮಾಡಿದ್ರು ಅಂತ ಬೆಂಗಳೂರಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ರಿಯಾಕ್ಟ್ ಮಾಡಿದ್ದಾರೆ. ಬಡವರ ಕೈಗೆ ಎಟುಕದಷ್ಟು ದರ ಹೆಚ್ಚಳವಾಗಿದೆ, ಏರಿಕೆ ಕಡಿಮೆ ಮಾಡಿ ಅಂತ ನಾವು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಸಾಮಾನ್ಯ ಸಾರ್ವಜನಿಕರಿಗೆ ಸಿಕ್ಕಿರುವ ಜಯ ಇದು. ಬೆಂಗಳೂರು ಮೆಟ್ರೋ ದೇಶದಲ್ಲೇ ಅತಿ ದುಬಾರಿ ಮೆಟ್ರೋ ಸೇವೆ. ಇದು ದುಬಾರಿ ಸೇವೆಯಾಗಲು ರಾಜ್ಯ ಸರ್ಕಾರವೇ ಕಾರಣ. 5 ಯೋಜನೆಗಳನ್ನ ಮಾಡಿ ಖಜಾನೆಯನ್ನ ತುಂಬಿಸ್ಕೊಳ್ತಾ ಇದ್ದಾರೆ ಅಂತ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ನಮಸ್ಕಾರ. BMRCL ಅವರು ಏನು 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ. ಇಟ್ಸ್ ಅ ಟೆಂಪರರಿ ಹೋಲ್ಡ್. ಕಳೆದ 8-10 ತಿಂಗಳಿಂದ ಯಾವಾಗಿಂದ ಈ 105% ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಇದು ಅನ್ರೀಸನಬಲ್ ಆಗಿದೆ. ಸಾಮಾನ್ಯ ಜನರಿಗೆ ಕೈ ಎಟ್ಟಕ್ಕಾಗದಲ್ಲೇ ಇರುವಂಥ ಮಟ್ಟಕ್ಕೆ ನೀವು ಏರಿಸಿದ್ರೆ ಅದನ್ನು ಕಡಿಮೆ ಮಾಡಬೇಕು ಅಂತ. ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂಥ ಕಾಮನ್ ಮ್ಯಾನಿಗೆ ಸಿಕ್ಕಿರುವಂಥ ಒಂದು ಜಯ ಇದು. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮ್ಗೀಗಾಗಲೇ ಅರ್ಥ ಆಗಿದೆ ಬೆಂಗಳೂರು ಮೆಟ್ರೋ ಇಂಡಿಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದರೆ ಸ್ಟೇಟ್ ಗವರ್ಮೆಂಟು ಮೆಟ್ರೋಗೇನು ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು, ಅದನ್ನು ನಿಲ್ಲಿಸಿರೋದ್ರಿಂದ. ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು. ಈ ಗೌರ್ಮೆಂಟ್ ಬಂದಮೇಲೆ ಅದನ್ನು ನಿಲ್ಲಿಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್. ಅವರು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ. ಅವ್ರ ಹತ್ರ ದುಡ್ಡಿಲ್ದಲೇ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ಯೂಟರ್ಸ್. ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿ ಆಗಿದೆ. ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು. ಇದನ್ನ ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದ್ರೆ ಸ್ಟೇಟ್ ಗವರ್ಮೆಂಟು ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು. ದಟ್ ಇಸ್ ದ ಲಾ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಮೆಟ್ರೋ ದರ ಏರಿಕೆ ಬಗ್ಗೆ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಲೇ ಇತ್ತು. ಇದೀಗ ಅದಕ್ಕೆ ಫಲ ಸಿಕ್ಕಿದೆ. ಏನಿದೆ ಸದ್ಯದ ಬೆಳವಣಿಗೆ? ಜೊತೆಗೆ ತೇಜಸ್ವಿ ಸೂರ್ಯ ಅವರು ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡಿದ್ರು, ಇವತ್ತು ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಏನಿದೆ ಅಪ್ಡೇಟ್ಸ್ ಅಂತ? ಖಂಡಿತ ಸಿಂಚನ, ಮೆಟ್ರೋ ದರ ಯಾವಾಗ BMRCL ಅಧಿಕೃತವಾಗಿ ಆದೇಶವನ್ನು ಹೊರಡಿಸುತ್ತೋ ಅಲ್ಲಿಂದ ಇಲ್ಲಿವರೆಗೆ ಜಿ ಕನ್ನಡ ಕೂಡ ಇದರ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಅನ್ನು ಕೂಡ ತೆಗೆದುಕೊಂಡಿತ್ತು. ಹಾಗೇನೆ ಮೆಟ್ರೋ ಪ್ರಯಾಣಿಕರ ಬಳಿ ಅವ್ರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಕೂಡ
ಸ್ವತಃ ತೆರಳಿ ಅಲ್ಲಿ ಒಂದು ರಿಪೋರ್ಟಿಂಗ್ ಕೂಡ ಮಾಡಿತ್ತು. ಸದ್ಯ ಅದರ ಪ್ರತಿಫಲ ಹಾಗೇನೆ ತೇಜಸ್ವಿ ಸೂರ್ಯ ಕೂಡ ಇದಕ್ಕೆ ಒಂದು ಹೋರಾಟವನ್ನೇ ಮಾಡಿದ್ರು. ನಿನ್ನೆ ಕೂಡ ಮೆಟ್ರೋ ಸ್ಟೇಷನ್ ಬಳಿ ಅಂದ್ರೆ ಮೆಟ್ರೋ ದರವನ್ನ ಇಳಿಕೆ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವಂತದ್ದು, ಕೇಂದ್ರ ಸರ್ಕಾರದ ಕೆಲ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಒಟ್ಟು ಆಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಇದರಲ್ಲಿ ಜನಸಾಮಾನ್ಯರು ಬಹಳಷ್ಟು ತತ್ತರಿಸಿ ಹೋಗಿದ್ರು. ಅಂದ್ರೆ 5% ದರ ಏರಿಕೆ ಮಾಡ್ತೀವಿ ಅಂತ ನಮ್ಮ ಮೆಟ್ರೋ ಒಂದು ಘೋಷಣೆ ಮಾಡಿತ್ತು. ಸದ್ಯ ಇದನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು. ನಿನ್ನೆ ಸಂಜೆ BMRCL PROಗೆ ಮೇಲನ್ನ ಕೂಡ ಮನೋಹರ್ ಲಾಲ್ ಕಟ್ಟಾರ್ ಅವರು ಮಾಡಿರುವಂತದ್ದು. ಸೊ ಮೆಟ್ರೋ ದರ ಏರಿಕೆ ಮಾಡದಂತೆ ಅವರು ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಮೆಟ್ರೋ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಕಳೆದ 4 ದಿನದ ಹಿಂದೆ ಕಟ್ಟರ್ ಅವರನ್ನ ಭೇಟಿಯೇ ಕೂಡ ತೇಜಸ್ವಿ ಸೂರ್ಯ ಮಾಡಿದ್ರು. ಮೆಟ್ರೋ ಏರಿಕೆ ಬ್ರೇಕ್ ಹಾಕುವಂತೆ ಮನವಿಯನ್ನ ಕೂಡ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಇದರ ಬಗ್ಗೆ CM ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡುವ ಮೂಲಕ, ಅಂದ್ರೆ ನಾವು ಏರಿಕೆ ಮಾಡಿಲ್ಲ, ಕೇಂದ್ರ ಸರ್ಕಾರ ಮಾಡಿರುವಂತದ್ದು ಅನ್ನೋ ಟ್ವೀಟ್ ಅನ್ನ ಕೂಡ ಮಾಡಿದ್ರು. ಅದಕ್ಕೆ ಕೌಂಟರ್ ಆಗಿ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರ ಒಂದು ಮನವಿ ಮಾಡಿರೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇದನ್ನ ತೆಗೆದುಕೊಂಡಿತ್ತು ಅನ್ನೋದನ್ನ ಕೂಡ ಸ್ಪಷ್ಟನೆ ಕೊಟ್ಟಿದ್ರು. ಸದ್ಯ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಅವರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಲು ಮುಂದಾಗಿತ್ತು. ಆದ್ರೆ ಇದೀಗ ನಮ್ಮ ಹಾಗೂ ಕೇಂದ್ರದ ಒತ್ತಾಯದ ಮೇರೆಗೆ ತಾತ್ಕಾಲಿಕವಾಗಿ ತಡೆ ಹಿಡಲಾಗಿದೆ. ಸೊ ಕಳೆದ 8-10 ತಿಂಗಳಿಂದ 150% ದರದ ಏರಿಕೆ ಮಾಡಿದ್ರು. ಆವಾಗಿಂದ ನಮ್ಮ ವಿರೋಧ ಕೂಡ ಇತ್ತು. ಸೊ ಹೋರಾಟ ಮಾಡ್ತಾ ಬಂದಿದ್ವಿ. ಸದ್ಯ ಇದು ಮೆಟ್ರೋ ದರ ಈಗ ಏನಿದೆ 50 ರೂಪಾಯಿ ಇದೆ. ಸೊ ಅದು ಅದೇ ರೀತಿ ಇರುತ್ತೆ, ಒಂದೊಂದು ಸ್ಟಾಪ್ ಇಂದ ಒಂದೊಂದು ವೇರಿಯೇಷನ್ ಇರುತ್ತೆ. ಸೊ ಆ ದರ ಅದೇ ರೀತಿ ಇರುತ್ತೆ. ಸೊ ಮುಂಬರುವಂತಹ ದಿನಗಳಲ್ಲಿ ಅದನ್ನ ನಿರ್ಧಾರ ಮಾಡಿ ತದನಂತರ ದರ ಏರಿಕೆ ಮಾಡ್ಬೇಕಾ ಮಾಡಬಾರ್ದು ಅನ್ನೋದನ್ನ ಮುಂಬರುವಂತಹ ದಿನಗಳಲ್ಲಿ ಹೇಳ್ತೀವಿ ಅಂತ ಹೇಳಿದ್ರು. ಆದ್ರೆ ಸದ್ಯ ಜನಸಾಮಾನ್ಯರು ಜೀ ಕನ್ನಡ ಜೊತೆ ಮಾತಾಡ್ತಾ ಇರುವಾಗ ಸದ್ಯ ಪ್ರತಿಯೊಂದರ ಬೆಲೆ ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಅಡುಗೆ ಎಣ್ಣೆ ಆಗಿರ್ಬೋದು, ದಿನನಿತ್ಯ ಬಳಕೆ ವಸ್ತುಗಳಾಗಿರ್ಬೋದು, ಎಲ್ಲದರ ದರವನ್ನ ಏರಿಕೆ ಮಾಡ್ತಾನೆ ಇದ್ದಾರೆ. ಸದ್ಯ ಸ್ಯಾಲ್ರಿ ಏನಿದೆ ಅದು ಮಾತ್ರ ಏರಿಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಜನರು ಬಸ್ಗಳಲ್ಲಾಗಿರ್ಬೋದು, ಆಟೋಗಳಲ್ಲಾಗಿರ್ಬೋದು, ಹಾಗೇನೆ ತಮ್ಮ ಸ್ವತಃ ವಾಹನಗಳಲ್ಲಿ ಓಡಾಟ ಮಾಡೋದಕ್ಕೆ ಕೂಡ ನಿರ್ಧಾರ ಮಾಡಿದ್ರು. ಸೊ ತಮ್ಮ ಸ್ವತಃ ವಾಹನಗಳಲ್ಲಿ ಓಡಾಟ ಮಾಡಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಅನ್ನೋದು ಹೆಚ್ಚಾಗುತ್ತೆ. ಹಾಗೇನೆ ಸಿಲಿಕಾನ್ ಸಿಟಿ ಈಗಾಗಲೇ ಪೊಲ್ಯೂಷನ್ ಸಿಟಿ ಅಂತ ಹೆಸರು ಇದೆ. ಸೊ ದೆಹಲಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದು ಕೂಡ ಈಗಾಗಲೇ ಪರಿಸರ ತಜ್ಞರ ಮಾತಾಗಿತ್ತು. ಸೊ ಮೆಟ್ರೋ ಬಿಟ್ಟು ತಮ್ಮ ವಾಹನಗಳಲ್ಲಿ ಹೋಗೋದಾಗಿ ಕೂಡ ಬಹುತೇಕ ಮಂದಿ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಮೆಟ್ರೋ ದರ ಟಿಕೆಟ್ ಏರಿಕೆ ಇಲ್ಲ ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.